ಎಂದಿನಂತೆ ಎಲ್ಲ ಇಲಿಗಳು ಸಭೆಯನ್ನ ಸೇರಿರ್ತವೆ. ಸಭೆಯ ಮುಖ್ಯ ಉದ್ದೇಶ ಬೆಕ್ಕಿನ ಕೊರಳಿಗೆ ಗಂಟೆಯನ್ನು ಕಟ್ಟುವವರು ಯಾರು ಅಂತ. ಸಭೆಯ ಹಿರಿಯ ಇಲಿ ಎಲ್ಲರನ್ನ ಕೇಳ್ತದೆ, ನಮ್ಮ ಅಜನ್ಮ ಶತ್ರುವಿಗೆ ಯಾರಾದ್ರೂ ಗಂಟೆಯನ್ನು ಕಟ್ಟೋರಿದ್ದೀರಾ ಅಂತ. ಇಲ್ಲ ಅಂದ್ರೆ ನಮ್ಮ ಸಂತತಿ ನಶಿಸಿ ಹೋಗ್ತದೆ ಅಂತ. ಆದ್ರೆ ಯಾರೂ ತಯಾರಾಗೋದಿಲ್ಲ. ಅಷ್ಟರಲ್ಲಿ ಒಂದು ಪುಟ್ಟ ಇಲಿ ಬಂದು ನಾನ್ ಕಟ್ತೀನಿ ಅಂತ ಹೇಳುತ್ತೆ. ಎಲ್ಲರೂ ನಗೋದಕ್ ಶುರು ಮಾಡ್ತಾರೆ. ನೀನು ಇಷ್ಟು ಚಿಕ್ಕವನು, ನಿನ್ನಿಂದ ಈ ಕೆಲಸ ಹೇಗೆ ಸಾಧ್ಯ ಅಂತ. ಆದ್ರೂ ಅದಕ್ಕೆ ಕೇಳೋದಿಲ್ಲ. ಇಲ್ಲ, ನಾನು ಕಟ್ಟೆ ಕಟ್ತೀನಿ ಅಂತ ವಾದ ಮಾಡುತ್ತೆ. ಆಯ್ತು ಸರಿ ಕಟ್ಟು ಅಂತ ಹೇಳ್ಬಿಡ್ತಾರೆ. ಆ ಇಲಿ ರಾತ್ರಿ ಹೊತ್ತು ಆ ಬೆಕ್ಕಿರುವ ಮನೆಯ ಮೂಲೆಯಲ್ಲಿ ಹೋಗಿ ಕೂತ್ಕೋತದೆ. ಅಷ್ಟರಲ್ಲಿ ಆ ಮನೆಯ ಯಜಮಾನ ಆ ಬೆಕ್ಕಿಗೆ ಕುಡಿಯೋದಕ್ಕೆ ಅಂತ ಹಾಲಿಟ್ಟು ತನ್ನ ಕೋಣೆಯೊಳಗೆ ಹೋಗಿ ಮಲಗಿಬಿಡ್ತಾನೆ. ಆ ಯಜಮಾನನಿಗೆ ಒಂದು ಸಮಸ್ಯೆ, ಅವನಿಗೆ ನಿದ್ದೆ ಬರ್ತಿರೋದಿಲ್ಲ. ಹಾಗಾಗಿ ಅವನು ನಿದ್ದೆ ಮಾತ್ರೆಗಳನ್ನ ತಗೋತಿರ್ತಾನೆ. ಅದನ್ನ ನೋಡಿದಂತಹ ಇಲಿ ಅದರಲ್ಲಿರೋ ಒಂದು ನಿದ್ರೆ ಮಾತ್ರೆನ ತಂದು ಈ ಹಾಲಿಗೆ ಬೆರೆಸ್ತದೆ. ಅದನ್ನ ಕುಡಿದಂತಹ ಈ ಬೆಕ್ಕು ನಿದ್ರೆಗೆ ಜಾರಿ ಬಿಡ್ತದೆ. ನಂತರ ಈ ಪುಟ್ಟ ಇಲಿ ಬಂದು ಅದರ ಕೊರಳಿಗೆ ಸಲೀಸಾಗಿ ಗಂಟೆಯನ್ನ ಕಟ್ಬಿಡ್ತದೆ. ಈ ಕಥೆಯ ಅರ್ಥ ಇಷ್ಟೇ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ.